ಹಾಯ್, ಲಾಸ್ಟ್ ವೀಡಿಯೋದಲ್ಲಿ ನೇಲ್ ಎಕ್ಸ್ಟೆನ್ಷನ್ ಕಿಟ್ಟಿನ ಅನ್ಬಾಕ್ಸಿಂಗ್ ಮಾಡಿದ್ದೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡ್ಬೋದು. ಇವತ್ತಿನ ವೀಡಿಯೋದಲ್ಲಿ ಈ ಎಕ್ಸ್ಟೆನ್ಷನನ್ನು ಯಾವ ರೀತಿ ಹಾಕಿದ್ದೇನೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನಿಲ್ಲಿ ಸಿಪ್ಪಿಂಗ್ ಸೊಲ್ಯೂಷನನ್ನು ಅದರ ಒಂದು ಕೊಟ್ಟಿರುವಂಥ ಗ್ಲಾಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾವಾಗಲೂ ನೀವು ನೇಲ್ ಎಕ್ಸ್ಟೆನ್ಷನ್ ಮಾಡ್ತೀರಾ ಅಂತ ಹೇಳಿ ಆದರೆ ಸನ್ಸ್ಕ್ರೀನನ್ನು ಚೆನ್ನಾಗಿ ಹಾಕ್ಕೊಳ್ಳಿ. ನೀವು ಹೊರಗಡೆ ಮಾಡ್ತಿರೋ ಮನೆಯಲ್ಲಿ ಮಾಡ್ತಿರೋ ಕೈಗೆ ಸನ್ಸ್ಕ್ರೀನನ್ನು ಹಾಕಿ, ಯಾಕಂದರೆ ಅದು ಯು ವಿ ರೇಸ್ ಅಲ್ವಾ, ಅದಕ್ಕೋಸ್ಕರ. ಅದಾದಮೇಲೆ ಇವರೇ ಈ ಒಂದು ಟೂಲ್ ಕೊಟ್ಟಿದ್ರು, ಅದರ ಸಹಾಯದಿಂದ ಕ್ಯೂಟಿಕಲ್ಸನ್ನು ಎಷ್ಟು ಆಗ್ತದೆ ಅಷ್ಟು ಪುಷ್ ಮಾಡಿ ನಂತರ ಬಫರಿಂದ ಒಂಚೂರು ರಫ್ ಮಾಡಬೇಕು. ಆಮೇಲೆ ಬೇಸ್ ಕೋಟ್ ಏನು ಕೊಟ್ಟಿದ್ದಾರೆ ಅವರು, ಅದನ್ನು ಹಾಕಿ ಒಂದು 30 ಸೆಕೆಂಡ್ಸ್ ನಾನು ಇಟ್ಟಿದ್ದೆ. ಅದಾದಮೇಲೆ ಒಂದು ಬೆರಳಿಗೆ ರೆಡ್ಡನ್ನು ಟ್ರೈ ಮಾಡುವ, ಇನ್ನೊಂದು ಬೆರಳಿಗೆ ಮಿಕ್ಕಿದ ಪಿಂಕ್ ಕಲರ್ ಒಂದು ಟ್ಯೂಬ್ ಬಂದಿತ್ತು, ಅದನ್ನು ಟ್ರೈ ಮಾಡುವ ಅಂತ ಹೇಳಿ ನೋಡಿದೆ. ಫಸ್ಟ್ಗೆ ನಾನು ಸ್ವಲ್ಪ ತಗೊಂಡೆ, ಅದು ಸಾಕಾಗಲಿಲ್ಲ. ಸೆಕೆಂಡ್ ಟೈಮ್ ಕೂಡ ಅಷ್ಟೇ, ಅದು ಸಾಕಾಗಲಿಲ್ಲ. ಅದು ಸಿಪ್ಪಿಂಗ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ 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 ಅದನ್ನು ಟ್ಯಾಪ್ 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 ಮಾಡಿ ಈ ಥರ ಹಚ್ಚಬೇಕು. ಥರ್ಡ್ ಟೈಮ್ ಹಚ್ಚುವಾಗ ಸಮ್ ವಾಟ್ ಬೆಟರ್ ನನಗೆ ಅನಿಸಿತು. ಅದಾದಮೇಲೆ ಈ ಥರ ನೀವು ಕೈಯಲ್ಲಿ ಇಟ್ಕೊಂಡು ಲೆಕ್ಕದಲ್ಲಿ ಪ್ರೆಸ್ ಮಾಡದಿದ್ದರೆ ಒಳ್ಳೆಯದು, ಅದು ನೀಟಾಗಿ ಈವನ್ ಆಗಿ ಬರುತ್ತೆ. ನಾನು ಮಾತ್ರ ಇಲ್ಲಿ ಕ್ಲಿಪ್ ಇಟ್ಟು ಪ್ರೆಸ್ ಮಾಡಿದ್ದೆ, ಯಾಕಂದರೆ ನನಗೆ ಅಷ್ಟೊಂದು ತಾಳ್ಮೆ ಇರಲಿಲ್ಲ. ಆದರೆ ರಿಸಲ್ಟ್ಸ್ ಚೆನ್ನಾಗೇ ಬಂತು. ಮಾತ್ರ ಇಲ್ಲಿ ಕ್ಲಿಪ್ ಇಟ್ಟಿದ್ದೆ ನೋಡಿ, ಅಲ್ಲಿ ಒಂಚೂರು ಚಿಪ್ ಆಫ್ ಆಗಿತ್ತು. ಸೊ ಪುನಃ ಸಿಪ್ಪಿಂಗ್ ಸೊಲ್ಯೂಷನನ್ನು ಅದಕ್ಕೆ ಹಾಕಿ ಒಂಚೂರು ಬ್ಲೆಂಡ್ ಮಾಡಿ ಯು ವಿ ರೇಸಲ್ಲಿ ಅಪ್ರಾಕ್ಸಿಮೇಟ್ 60 ಮಿನಿಟ್ಸ್ ಇಟ್ಟಿದ್ದೆ, ಆಯಿತಾ. ಫಸ್ಟ್ 30 ಮಿನಿಟ್ಸ್ ಇಟ್ಟಿದ್ದೆ, ಮತ್ತೆ 30 ಮಿನಿಟ್ಸ್ ಇಟ್ಟಿದ್ದೆ, ಅದು ಸಾಕಾಗಲಿಲ್ಲ ಅಂತ ಬಫರ್ ಮಾಡಿದ ನಂತರ ಈ ರೀತಿ ಕಾಣಿಸ್ತದೆ, ನೀವು ನೋಡ್ಬೋದು. ಇದೇ ಪ್ರೊಸೀಜರನ್ನು ನಾನು ಮಿಕ್ಕಿದ ಎಲ್ಲ ಬೆರಳಿಗೂ ಮಾಡಿದ್ದೇನೆ. ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಈ ಒಂದು ಕಿಟ್ ನನಗೆ ಫ್ಲಿಪ್ಕಾರ್ಟಿಂದ ನಾನು ಪರ್ಚೇಸ್ ಮಾಡಿದ್ದದ್ದು 1400 ರುಪೀಸ್ಗೆ ಸಿಕ್ಕಿತ್ತು. ಇವಾಗ 1500 ಏನೋ ಇದೆ. ಇದಕ್ಕೆ ಕಿಟ್ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದರೆ ಪ್ರಾಡಕ್ಟ್ಸ್ ತುಂಬಾ ಒಳ್ಳೆ ಉಂಟು. ವರ್ತಿಟ್ಟ ಅಲ್ವಾ? ಇನ್ ಕೇಸ್ ನಿಮಗೆ ಉದ್ದ ಉಗುರು ಇಷ್ಟ ಆದರೆ ನೇಲ್ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ತುಂಬ ಎಕ್ಸ್ಪೆನ್ಸಿವ್, ಒಂದೊಂದು ಸತಿ ಮಾಡಿದ್ದಕ್ಕೂ 2000 ರೂಪಾಯಿ ತೆಗಿತಾರೆ. ಅದು ಎಕ್ಸ್ಪೆನ್ಸಿವ್ ಅಂತ ಹೇಳಿ ಅನಿಸಿದರೆ ಈ ಕಿಟ್ಟನ್ನು ನೀವು ಪರ್ಚೇಸ್ ಮಾಡಿ ಮದುವೆಗೆ ಅಥವಾ ಯಾವುದೇ ಒಂದು ಫಂಕ್ಷನಿಗೆ ಹೋಗುವಾಗ ಅದನ್ನು ಮಾಡಿ ಹೋಗ್ಬೋದು. ಇನ್ನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಬಿಸಿ ನೀರು ತಾಗಿದ ತಕ್ಷಣ ಇದೊಂಚೂರು ಲೂಸ್ ಆಗ್ತದೆ, ರಿಮೂವ್ ಆಗ್ತದೆ. ಈ ಒಂದು ಪರ್ಟಿಕ್ಯುಲರ್ ನೇಲ್ ಎಕ್ಸ್ಟೆನ್ಷನ್ ನನಗೆ 2 ದಿವಸ ಬಂದಿತ್ತು. ನಾನು ಅದರ ಮೇಲೆ ನೇಲ್ ಕಲರ್ ಹಾಕಿ ಈ ಥರದ್ದು ಕೂಡ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡಿದ್ದೆ. ಇದಾದಮೇಲೆ ಇನ್ನೊಂದು ಫಂಕ್ಷನ್ಗೆ ಯೂಸ್ ಮಾಡಿದೆ, ಆವಾಗ ಒಂಚೂರು ಬೆಟರ್ ಬಂದಿತ್ತು. ಬಟ್ ಅದೇ ಬಿಸಿ ನೀರು ತಾಕಿದ ತಕ್ಷಣ ಅದರ ಕ್ವಾಲಿಟಿ ಒಂಚೂರು ವೀಕ್ ಆಗ್ತದೆ, ಚಿಪ್ ಆಫ್ ಆಗ್ತದೆ. ಅದು ಬಿಟ್ಟರೆ ಇದು ಪ್ರಾಡಕ್ಟ್ ನನ್ನ ಸೈಡಿಂದ ಥಮ್ಸ್ ಅಪ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರಿಗೆಲ್ಲ ಉಗುರು ತುಂಬ ಚಿಕ್ಕದುಂಟು ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.